ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸಿಂಪಲ್ಲಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಗಿನ ತಿಂಡಿಗೆ ಸಂಜೆ ಉಪಹಾರಕ್ಕೆ ಎಲ್ಲದಕ್ಕೂ ಆಗುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಹುಳಿ ಎಣ್ಣೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಇಲ್ಲೇ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 2 ಟೀ ಸ್ಪೂನಷ್ಟು ಕಡಲೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಗೊಜ್ಜು ಎಷ್ಟು ಮಾಡ್ಕೊಳ್ತೀರಿ ನೋಡಿಕೊಂಡು ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಲ್ಲ ಸಮಾನ ಪ್ರಮಾಣನ ನೋಡಿ. ಇಲ್ಲಿ 1 ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1.5 ಹಾಕಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಕಂದು ಬಣ್ಣ ಬರೋ ತನಕ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಬಣ್ಣ ತಿರುಗೋ ತನಕ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದು 8ರಿಂದ 10 ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸು ಅಷ್ಟೇ ಬೇಡ ಅಂತ ಗುಂಟೂರು ಮೆಣಸು ಕೂಡ ಸೇರಿಸ್ಕೋಬೋದು. ಒಂದು 4-5 ಚೆನ್ನಾಗಿರ್ತೈತಿ. ಬ್ಯಾಡಗಿ ಮೆಣಸು ಹಾಕಿದ್ರಿಂದ ಹೆಚ್ಚು ಖಾರ ಇರೋಂಗಿಲ್ಲ. ಖಾರ ಬೇಕಂದ್ರೆ ಗುಂಟೂರು ಮೆಣಸು ಸೇರಿಸ್ಕೋಬೋದು. ಇದರಲ್ಲಿ ಒಂದು 4-5 ಏಳೆಂಟೆಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ಕ್ರಿಸ್ಪ್ ಆಗೋ ತನಕ ಹುರ್ಕೊಂಡು ತೊಗೊಳ್ಬೇಕು. ಇದನ್ನು ಗರಿಗರಿ ಆಗೋ ತನಕ ನೋಡಿಕೊಂಡು ಹುರಿಬೇಕು. ಉರಿಯನ್ನು ಸಣ್ಣ ಉರಿ ಇಟ್ಕೊಂಡು ನೋಡಿರಿ ಗರಿಗರಿ ಆಗೋ ತನಕ ಹುರ್ಕೊಂಡಿದ್ದೀನಿ. ಮೆಣಸು ಕೂಡ ಉದ್ದಿ ಬಂದಿದೆ. ಇಷ್ಟಾದರೆ ಸಾಕು. ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡುವ. ಇದನ್ನು ನೋಡಿ, ಮಸಾಲೆ ಎಲ್ಲ ತಣ್ಣಗಾಗಿದೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ನೀರು ಹಾಕದೆ ಪೌಡ್ರ್ ಮಾಡ್ಕೊಂಡು ಬರ್ಬೇಕು. ಇದನ್ನು ನೋಡಿ, ನಮ್ಗೆ ಪೌಡ್ರ್ ಅನ್ನೋದು ಈ ರೀತಿ ರೆಡಿ ಆಗಬೇಕು. ಆದಷ್ಟು ನುಣ್ಣಗನ ಮಾಡ್ಕೊಳ್ಳಿ. ತರ್ತರಿಗಿದ್ರೇನು ತೊಂದರೆ ಇಲ್ಲ. ಈ ಥರ ಇರಬೇಕು ಪೌಡ್ರ್ ಅನ್ನೋದು. ಇದನ್ನು ಸೈಡಿಗೆ ಪಕ್ಕಕ್ಕಿಟ್ಟು ಇದಕ್ಕೆ ಮಸಾಲೆ ಮಾಡಬೇಕು. ನೋಡಿರಿ, ಆವಾಗಲೇ ಹುರ್ಕೊಂಡಂಥ ಮಸಾಲೆ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಚಿತ್ರಾನ್ನ ಸೂಪರಾಗಿರ್ತೈತಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲರಿಗೂ ಬೆಳಗ್ಗೆ ತಿಂಡಿಗೆ ಸಂಜೆ ಸ್ನ್ಯಾಕ್ಸಿಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಕೂಡ ಹಾಕೋಬೋದು. ಮುಂಚೆನೇ ಹುರಿದಿಟ್ಟಂಥ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪು ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ಆಗ್ತಾ ಇದ್ದಂಗೆ ಒಂದು ಒಣ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆದು 2 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 8 ಎಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಿಂಬೆಗೆ ಆ ಥರದಷ್ಟು ಹುಳಿ ನೆನೆಸಿಟ್ಟಿದ್ದೆ ಮುಂಚೆನೇ. ಅವಾಗ ನೆನೆಸಿಟ್ಟಂಥ ಹುಣಸೆಯನ್ನು ಕಿವುಚಿಬಿಟ್ಟು ರಸ ಮಾತ್ರ ಸೇರಿಸ್ಕೋಬೇಕು. ಹುಣಸೆಹಣ್ಣು ಚೇಟ ತೆಗೆದು ಬಿಸಾಡಲಿಕ್ಕೆ ರಸ ಮಾತ್ರ ಸೇರಿಸ್ಲಿಕ್ಕೆ. ಈಗ ಹುಳಿ ನೀರು ಸೇರಿಸ್ತಾ ಇದ್ದೀನಿ. ಹುಳಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ಸ್ವಲ್ಪ ಹುಳಿ ನೀರು ಕುದಿ ಬರಬೇಕು. ಹುಳಿ ನೀರು ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಬೇಕು. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೋಬೇಕು. ಜಾಸ್ತಿ ಸೇರಿಸ್ಲಿಕ್ಕೆ. ಅನ್ನ ಬೇಯಿಸುವಾಗಲೇ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಸ್ವಲ್ಪನ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿ ಬರ್ತೈತೆ ಅಂದಾಗ ಇದನ್ನು ರುಬ್ಬಿಟ್ಟಂಥ ಮಸಾಲೆ ಪುಡಿ ಹಾಕ್ಕೊಳ್ಬೇಕು. ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗೊಜ್ಜು ನೀವು ಮಾಡಿ ಇಟ್ಕೊತೀನಿ ಅಂದರೆ ಜಾಸ್ತಿನೇ ಹಾಕ್ಕೋಬೋದು. ನೀವು ಈ ಟೈಮ್ನಲ್ಲಿ ಕಲಿಸ್ಕೊತೀನಿ ಅಂದರೆ ಹಾಗೆಯೇ ಎತ್ತಿಟ್ಕೋಬೋದು. ನೋಡಿ, ಈ ಥರ ನೀಟಾಗಿ ಕುದಿ ಬರಬೇಕಿದು. ನೋಡಿ, ಹುಳಿ ನೀರು ಕಡಿಮೆ ಅನ್ನಿಸ್ತು ನನಗೆ. ಮತ್ತೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ಮೇಲೆ ಕುದಿ ಬರಬೇಕು. ಅದು ನೀಟಾಗಿ ಕುದ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೆ ಕುದಿಸ್ಕೊಳ್ಬೇಕು. ನಿಮ್ಮ ಗೊಜ್ಜು ಅಂದರೆ ಹುಳಿ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ನೀವು ಈ ಟೈಮ್ದಲ್ಲಿ ಎಲ್ಲ ಕೂಡ ಸೇರಿಸ್ಕೋಬೋದು. ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರು. ಕುದಿ ಬರಲಿ. ಈಗ ನೋಡಿ, 1 ತುಂಡಿನಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದೆ. ಕುದ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೆ ನೀವು ಕುದಿಸ್ಕೊಳ್ಬೇಕಾಗ್ತದೆ. ನೋಡಿ, ಕೈ ಆಡ್ತಾ ಯಾವ ಥರ ಹೇಗಿದೆ ಈ ಥರ ಎಣ್ಣೆ ಬಿಟ್ಕೊಂಡು ತಳ ಬಿಟ್ಕೊಂಡು ಬರಬೇಕಿದೆ. ಗೊಜ್ಜು ರೆಡಿ ಆಗಿದೆ. ಈಗ ಹುಳಿ ಅನ್ನಕ್ಕೆ ನೋಡಿ ಇಲ್ಲಿವರೆಗೆ ಬೇಯಿಸ್ಕೊಂಡಿದ್ದೀನಿ ನಾನು. ಅದ್ರಾಗ ಹಾಕಿರೋಂಥ ನೀರೆಲ್ಲ ಹೋಗಿ ಈ ಥರ ಗೊಜ್ಜು ಥರ ಬರಬೇಕು. ಇದನ್ನು ಬೇಕಿದ್ದಷ್ಟು ಮಾತ್ರ ಅನ್ನಕ್ಕೆ ಕಲಿಸ್ಕೋಬೋದು. ಬೇಡದಷ್ಟು ಒಂದು ತಟ್ಟೆಲಿ ಎತ್ತಿಟ್ರೆ ಅಂದರೆ ಮತ್ತೊಂದು ಕಲಿಸ್ಕೊಳ್ಳಿಕ್ಕೆ ಉಪಯೋಗ ಆಗ್ತದೆ ನಮಗೆ. ನೋಡಿ, ಸ್ವಲ್ಪನ ಎತ್ತಿಡ್ತಾ ಇದ್ದೀನಿ ಗೊಜ್ಜು. ಬೇಕಂದ್ರೆ ಮತ್ತೆ ಬೇಕಂದ್ರೆ ಕಲಿಸ್ಕೋಬೋದು. ಒಂದೇ ಸಲ ಬೇಕಂದ್ರೆ ಒಂದು ಸಲ ನೀವು ಅನ್ನ ಜಾಸ್ತಿ ಮಾಡ್ಕೊಂಡು ಹಂಗೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು 2 ಗ್ಲಾಸ್ನಷ್ಟು ಅನ್ನನ 1 ಸ್ಪೂನ್ ಎಣ್ಣೆ ಹಾಕಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರಿಟ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ದುರ್ದ್ರಾಗಿ ಇದು ಆರಿದೆ. ಅನ್ನ ಆರಿದ ಮೇಲೆ ಕೂಡಿಸ್ಕೊಳ್ಬೇಕು. ಗ್ಯಾಸನ್ನು ಆಫ್ ಮಾಡಲಿಲ್ಲ ನಾನು. ಗ್ಯಾಸ್ ಆಫ್ ಇದು ಮಿಕ್ಸ್ ಮಾಡಬಾರ್ದು. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಬೇಕಿದ್ದು ಚೆನ್ನಾಗೆಲ್ಲ ಹಿಂಗೆ ಕೊಡೋ ತನಕ.
ನೋಡಿ ಇಷ್ಟು ಗೊಜ್ಜು ಉಳಿದಿದೆ. ಇನ್ನು ಇದು ಅನ್ನ ಕರೆಕ್ಟಾಗಿದೆ ಮಾಡಿರೋಂಥ ಗೊಜ್ಜಿಗೆ. ಇದು ಬೇಕಂದ್ರೆ ಕಲಿಸ್ಕೋಬೋದು. ನಾವು ಎತ್ತಿಟ್ಕೊಂಡು ನೋಡಿದ್ರೆಲ್ಲ ಯಾವ ಥರ ಹುಳಿಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗಾಗಲಿ, ಸಂಜೆಗಾಗಲಿ, ಬೆಳಗ್ಗೆ ಆಗಲಿ ಬೇಕಾದಾಗ ಮಾಡ್ಕೊಂಡು ದಿಢೀರಂತ ಮಾಡ್ಕೊಬೋದು. ಮಾಡಲಿಕ್ಕೆ ಸುಲಭ ಇದೆ, ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.